ಹಲೋ ಗೆಳೆಯರೆ, ಇವತ್ತು ನಾವು ಯಾವ ರೀತಿ ಎಫೆಕ್ಟಿವ್ ಆಗಿ ಓದೋದು ಅನ್ನೋದನ್ನ ತಿಳ್ಕೊಳ್ತೀನಿ. ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಅದನ್ನು ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ಯಾವುದೇ ಸ್ಟಡೀಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಡಿಗ್ರಿನೇ ಇರ್ಬೋದು, ಆರಾಮಾಗಿ ನೀವು ಪಾಸ್ ಮಾಡ್ಕೊಬೋದು. ಈ ಸ್ಟೆಪ್ಸ್ನ ಮತ್ತು ಈ ರೂಲ್ಸ್ನ ನೀವು ಫಾಲೋ ಮಾಡಿ ಒಂದೊಂದಾಗಿ ನಿಮಗೆ ಓದೋದು ಭಾಳ ಈಸಿ ಆಗುತ್ತೆ, ಆಮೇಲೆ ಇಷ್ಟ ಆಗುತ್ತೆ. ಫಸ್ಟ್ ಏನಂದರೆ ಆರ್ಗನೈಸ್ ಇರಬೇಕು. ಏನಂತ ನಿಮ್ಮ ತಾವು ಏನೇ ಓದೋಕ್ಕೋಸ್ಕರ ಏನೇನು ಬೇಕು, ಬುಕ್ ಬೇಕು, ನೋಟ್ಸ್ ಬೇಕು, ಪೆನ್ ಬೇಕು, ಲ್ಯಾಪ್ಟಾಪ್ ಇರಬೇಕು, ಪ್ರತಿಯೊಂದನ್ನು ನೀವು ಆರ್ಗನೈಸ್ ಮಾಡ್ಕೊಂಡಿರ್ಬೇಕು, ಆಯಿತಾ. ಸೊ ಎಕ್ಸಾಮ್ ಟೈಮ್ ಇರ್ಬೋದು ಅಥವಾ ದಿನನಿತ್ಯ ಓದುವಂಥ ಇದನ್ನ ನೀವು ಕರೆಕ್ಟಾಗಿ ಅದನ್ನು ಆರ್ಗನೈಸ್ ಮಾಡಿ ಮಡಿಕೋಬೇಕು, ಆಯಿತಾ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನೀವು ಕ್ಲಾಸಸ್ನ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು, ಬಂಕ್ ಮಾಡೋದು ಅಂತಾರಲ್ಲ. ಸೊ ಯಾವುದೇ ಕ್ಲಾಸ್ ಇರ್ಬೋದು, ಥಿಯರಿಟಿಕಲ್ ಇರ್ಬೋದು, ಪ್ರಾಬ್ಲಮೆಟಿಕ್ ಇರ್ಬೋದು, ನೀವು ಕಾನ್ಸೆಪ್ಟ್ನ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಕ್ಲಾಸಸ್ಸಲ್ಲೇ ನಿಮಗೆ ಟೀಚರ್ಸು ಕ್ಲೀನಾಗಿ ಅದನ್ನು ಹೇಳ್ಕೊಡ್ತಾರೆ, ಆಯಿತಾ. ಅದಾದಮೇಲೆ ನೀವು ಯಾವುದೇ ಒಂದು ಕ್ಲಾಸಸ್ಸಲ್ಲಿ ನೀವು ನೋಟ್ಸ್ ತೊಗೊಬೇಕಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಬೇಕು. ಅದನ್ನು ಮನೆಗೆ ಬಂದು ರಿವೈಸ್ ಮಾಡಬೇಕು. ಅದೇ ರೀತಿ ಮನೆಗೆ ಬಂದು ತಮ್ಮದೇ ಆದಂಥ ಒಂದು ಸಪ್ರೇಟ್ ನೋಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು, ಆಯಿತಾ. ಆಮೇಲೆ ಯಾವುದೇ ಕಾನ್ಸೆಪ್ಟ್ಸು ಕ್ಲಾಸಸ್ ಕ್ಲಿಯರ್ ಆದರೆ ಅದನ್ನು ನೀವು ಟೀಚರ್ಸ್ ಡೌಟ್ಸ್ ಇದ್ದರೆ ಅದನ್ನು ನೀವು ಟೀಚರ್ಸ್ಗೆ ಹೋಗಿ ಕೇಳಬೇಕು, ಕ್ವಶನ್ಸ್ಗಳನ್ನ ಕೇಳಬೇಕು. ಇದು ಭಾಳ ಇಂಪಾರ್ಟೆಂಟ್, ಆಯಿತಾ. ಕ್ವಶನ್ಸ್ ಕೇಳೋದ್ರಿಂದ ಏನಾಗುತ್ತೆ, ನಿಮಗೆ ಕಾನ್ಸೆಪ್ಟು ಕ್ಲಿಯರ್ ಆಗುತ್ತೆ. ಯಾವುದೇ ಆದಂಥ ಡೌಟ್ಸ್ಗಳು ಇದನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಬೋದು. ನೀವು ಹೆಸಿಟೇಷನ್ ಮಾಡೋದಾಗಲಿ ಅಥವಾ ನಾಚಿಕೆ ಪಡೋದಾಗಲಿ ಮಾತ್ರ ಇದರಿಂದ ನಿಮಗೆ ಲಾಸ್ ಆಗೋದು. ಯಾವುದೇ ಕಾನ್ಸೆಪ್ಟು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೀವು ಕೇಳಬೇಕು. ಇನ್ನೊಂದೇನೆಂದರೆ ಯಾವುದೇ ಕಾನ್ಸೆಪ್ಟ್ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಥಿಂಕ್ ಮಾಡಬೇಕು, ಇಮ್ಯಾಜಿನ್ ಮಾಡ್ಕೋಬೇಕು. ಈ ಕಾನ್ಸೆಪ್ಟ್ ಈ ರೀತಿ ನಿಮ್ಮ ಮೈಂಡಿಗೆ ನೀವು ಕೆಲಸ ಕೊಡಬೇಕು. ಅದರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ ಅದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಮೈಂಡು ಆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೋ ನಿಮಗೆ ಐಡಿಯಾಸ್ ಬರುತ್ತೆ. ಸೊ ಕಾನ್ಸೆಪ್ಟ್ ಈ ರೀತಿ ಇರ್ಬೋದು ಅಂತ. ಆಮೇಲೆ ಸ್ಟಡಿ ಸ್ಪೇಸಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಜಾಗ ಇರಬೇಕು. ಯಾಕಂದರೆ ನೀವು ಓದ್ತಾ ಇರೋದು ಒಂದು ಜ್ಞಾನ ಮಾಡ್ದಂಗೆ, ಒಂದು ತಪ ಮಾಡ್ದಂಗೆ, ಆ ಪರ್ಟಿಕ್ಯುಲರ್ ಪ್ಲೇಸು ಕ್ಲೀನಾಗಿರಬೇಕು. ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಕೂತು ನೀವು ಅದನ್ನು ಓದಿದಾಗ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ನಿಮ್ಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ. ಅದೇ ರೀತಿ ನೀವು ಒಂದು ಕ್ರಿಯೇಟಿವ್ ಸ್ಟಡಿ ಪ್ಲ್ಯಾನ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ನೀವು ಸ್ಟಿಕ್ ಆನ್ ಆಗಿರಬೇಕು. ಅಂದರೆ ಯಾವ ಟೈಮಲ್ಲಿ ಏನೇನು ಮಾಡಬೇಕು, ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಓದಬೇಕು, ಈ ಪರ್ಟಿಕ್ಯುಲರ್ ಟೈಮಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ಪರ್ಟಿಕ್ಯುಲರ್ ಟೈಮ್ ಡ್ಯೂರೇಷನ್ ಸ್ಟಿಕ್ ಆನ್ ಆದಾಗ ಮಾತ್ರ ನಿಮ್ಗೆ ಈಸಿ ಆಗುತ್ತೆ. ಮತ್ತು ಬರೀ ಓದೋದಲ್ಲ, ನೀವು ಅದನ್ನು ಬೇರೆ ಬೇರೆ ರೀತಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಈಗ ನಿಮ್ಮ ಮನೇಲಿ ಯಾರು ಇದ್ದರೆ ಅದನ್ನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕು, ಅಥವಾ ಮ್ಯಾಪ್ ರೀತಿ ಅದನ್ನು ಡ್ರಾ ಮಾಡೋದಿರ್ಬೋದು, ಮೈಂಡ್ ಮ್ಯಾಪಿಂಗ್ ಅಂತಾರೆ. ಸೊ ನಿಮ್ಮ ತಲೆಗೆ ಅದನ್ನು ರೀಕಾಲ್ ಮಾಡ್ಕೊಳ್ಳೋಕ್ಕೆ ನೀವು ಅದನ್ನು ಪ್ರೆಷರೈಸ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳೋಕೆ ಏನೇನು ಓದಿದ್ದೀರಾ ಅದನ್ನು ರೀಕಾಲ್ ಮಾಡಬೇಕು ಬೇರೆ ಬೇರೆ ರೀತಿಯಲ್ಲಿ. ಆಮೇಲೆ ಫೈನಲ್ ಆಗಿ ನೀವು ಟೆಸ್ಟ್ ಮಾಡ್ಕೋಬೇಕು ತಮ್ಮನಿಗೆ. ಇವಾಗ ಪರ್ಟಿಕ್ಯುಲರ್ 3 ಗಂಟೆಲಿ ಎಷ್ಟು ನಾವು ಬರಿಬೋದು. ಯಾಕಂದರೆ ನೀವು ಎಷ್ಟೇ ಓದಿದ್ರೂ ಕೂಡ 3 ಗಂಟೆಲಿ ನೀವು ಬರೆಯೋಕ್ಕಾಗಿಲ್ಲ ಅಂದರೆ ಭಾಳ ಕಷ್ಟ. ಸೊ ಅದಕ್ಕೆ ನೀವು ಬರೆಯೋ ಸ್ಪೀಡನ್ನು ಇಂಪ್ರೂವ್ ಮಾಡ್ಕೋಬೇಕು. ಆಮೇಲೆ ಒಂದು ಎಫೆಕ್ಟಿವ್ ವೇ ಏನಂದರೆ ಓದೋಕ್ಕೆ ನೀವು ಒಂದು ಗ್ರೂಪ್ ಸ್ಟಡಿ ಮಾಡ್ಕೋಬೇಕು. ಓದೋಂಥ ಹುಡುಗರ ಜೊತೆ ನೀವು ಏನೇನು ಡಿಸ್ಕಷನ್ ಓದ್ತಿರಲ್ಲ ಅದನ್ನು ಕ್ಲೀನಾಗಿ ನೀವು ಡಿಸ್ಕಸ್ ಮಾಡೋದಂದರೆ ಆ ಪರ್ಟಿಕ್ಯುಲರ್ ಟಾಪಿಕ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಧನ್ಯವಾದಗಳು ಗಾಯ್ಸ್.